ಮುಂಜಾನೆ ಒಂದು ಸ್ಟೈಲಾಗಿ ಹೇಳ್ತೀರಿ, ಮತ್ತೊಂದು ಲೀಡರ್ ಬಂದಾಗ ಅವ್ನ ಬಾಜು ಕೂತು ಮತ್ತೊಂದು ಸ್ಟೈಲಾಗಿ ಹೇಳ್ತೀರಿ, ಬಿಜೆಪಿ ಅವ್ರು ಬಂದಾಗ ಮತ್ತೊಂದು ಸ್ಟೈಲಾಗಿ ಹೇಳ್ತೀರಿ. ಪ್ರತಿದಿನ ನಿಮ್ಮ ಸ್ಟೇಟ್ಮೆಂಟ್ ಚೇಂಜ್ ಹಾಕೊಂಡು ಹೊಂಟಾವು. ಯಾವುದೋ ರೀತಿಯಿಂದ ಆ ರೀತಿ ಹೇಳಿಕೆಗಳನ್ನು ನಾನು ಕೊಟ್ಟಿಲ್ಲ. ಲವ್ ಜಿಯಾದ ಅಂತೀರಿ, ಒಂದ್ಸಲ ಲವ್ ಆಗಿದ್ದೆ ನೋಡ್ರಿ ಅಂತೀರಿ, ಒಂದ್ಸಲ ಲವ್ ಮಾಡಿದ್ಲಿ ನೋಡ್ರಿ ಅಂತೀರಿ. ನೀವು ಒಂದು ಸ್ಟಿಲ್ ಆಗಿ ಮಾತಾಡುವಲ್ರಿ. ನನಗೆ ಯಾವುದೋ ರೀತಿಯಿಂದ ಆ ರೀತಿ ಹೇಳಿಕೆಗಳನ್ನು ಕೊಟ್ಟಿಲ್ಲ. ನಾನು ಹೇಳಿದ್ದು ಒಂದೇ, ನನಗೆ ಇದು ಇವತ್ತು ಒಂದೇ ದಿವಸದ ಈ ಪ್ರಕರಣ ಅಲ್ಲ, ಒಂದೇ ದಿವಸ ಒಂದೇ ವಾರ ಆಗಿದ್ದಲ್ಲ. ಇದು ಡೆಪ್ತ್ವಾಗಿ ಅದನ್ನೇ ತನಿಖೆ ಮಾಡಿ ಆ ಷಡ್ಯಂತ್ರದಲ್ಲಿ ಯಾರ್ಯಾರಿದಾರ, ಎಷ್ಟು ವರ್ಷದಿಂದ ನಡೆದಿದೆ, ಎಷ್ಟು ದಿವಸದಿಂದ ಇದೆ, ಯಾರ್ಯಾರಿದಾರ ಅನ್ನೋ ಒಂದು ಕೂಡ ಹೇಳಿಕೆ ಕೊಟ್ಟಿದ್ದೀನಿ. ನಾನು ಓಪನ್ ಆಗಿ ಮಾತಾಡ್ತೀನಿ. ಅವತ್ತೇನು ಸ್ಟ್ಯಾಂಡ್ ಇದೆ ಅದೇ ಸ್ಟ್ಯಾಂಡ್ ಇದೆ ಇವತ್ತು ಕೂಡ. ಯಾರೇ ನಾಯಕರು ಬಂದರೂ ಕೂಡ ಎಲ್ಲರೂ ಕೂಡ ನನಗೆ ಧೈರ್ಯ ತುಂಬಿ ಹೋಗಿದ್ದಾರೆ. ಯಾವುದೇ ಪಕ್ಷಾತೀತವಾಗಿ ಎಲ್ಲರೂ ಬರ್ತಾ ಇದ್ದಾರೆ, ಎಲ್ಲ ಜಾತ್ಯತೀತವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಸ್ಟ್ಯಾಂಡ್ವಾಗಿ ಇಡೀ ವಿಶ್ವನೇ ಇದನ್ನು ನೋಡ್ತಾ ಇದೆ. ಅಂಥದ್ರಲ್ಲಿ ಜಯಶಂಕರ್ ಜೇನು ಸಾಕಣೆ ಮಾಡಿ ವರ್ಷಕ್ಕೆ 3.5 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಾನು ಯಾವುದು ಆ ಥರ ಹೇಳಿಕೆ ಕೊಟ್ಟಿಲ್ಲ ಅಂತೇಳಿ ನಾನು ಅಂತೇನೆ. ಅಲ್ಲ, ಮೊನ್ನೆ ಕಾಂಗ್ರೆಸ್ ಬೈದಿರಿ, ಮುಖ್ಯಮಂತ್ರಿಗೆ ಬೈದಿರಿ. ಈಗ ಮೊನ್ನೆ ಎಚ್ ಕೆ ಪಾಟೀಲ್ ಅವರು ಬಂದಾಗ ಕಾಂಗ್ರೆಸ್ ಸಪೋರ್ಟ್ ಮಾಡ್ಯಾರ, ಪುಣ್ಯ ಕಟ್ಕೊಂಡಾರ, ನನಗೆ ಸಪೋರ್ಟ್ ಮಾಡ್ಯಾರ, ಅವರೆಲ್ಲ ಮಾಡಾಕತ್ತಾರ ಅಂತ ಹೇಳಿದ್ರಿ. ಮತ್ತಲ್ಲ ಇದು ಸ್ಟೇಟ್ಮೆಂಟ್. ಈ ಮಾತನ್ನು ನಾನು ಖಂಡಿತ ತಮಗೇನಾದರೂ ಈ ರೀತಿ ನಾನು ಹೇಳಿಲ್ಲ, ಮತ್ತು ಆ ರೀತಿ ಅವರಿಗೆ ಪುಣ್ಯ ಕಟ್ಕೊಂಡ್ರಿ ಅನ್ನೋ ಮಾತು ನಾನು ಹೇಳಿಲ್ಲ. ನಾನು ಹೇಳಿದ್ದು ಒಂದೇ, ಈ ಒಂದು ಹೋರಾಟದಿಂದ ಈಗ ಎಚ್ಚೆತ್ತರಾಗಿರಿ. ಈ ಕಾಯ್ದೆ ಮಾಡಿದ್ದಕ್ಕೆ ನಾನು ಸ್ವಾಗತ ಮಾಡ್ತೀನಿ, ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದ ಹೇಳ್ತೀನಿ. ಈಗಾಗಲೇ ಅನೇಕ ನನ್ನ ಮನೆಯ ಹತ್ಯೆ ಆದ ನಂತರ ಅನೇಕ ಜನಗಳು ನನ್ನ ಸಂತಾಪ ಸೂಚನೆಯಲ್ಲಿ ಬರ್ತಾ ಇದ್ದಾರೆ, ಧೈರ್ಯ ತುಂಬಲಿಕ್ಕೆ ಬರ್ತಾ ಇದ್ದಾರೆ. ಅನೇಕ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಹೋರಾಟಗಾರ ಪರವಾಗಿ ಎಲ್ಲ ವರ್ಗದ ಜನ ನನಗೆ ಬಂದು ಧೈರ್ಯವನ್ನು ಹೇಳ್ತಾ ಇದ್ದಾರೆ. ನಾವು ನಿಮ್ಮ ಜೊತೆಗಿದ್ದೀವಿ, ನಾವು ಈ ಹೋರಾಟನ ನಾವು ಬಿಡಲ್ಲ, ನಾವು ನಿಮ್ಮ ಜೊತೆಗಿದ್ದೀವಿ, ನೀವು ಯಾವುದೂ ಕೂಡ ಆತಂಕ ವ್ಯಕ್ತಪಡಿಸಬೇಡ್ರಿ ಅಂತೇಳಿ ಧೈರ್ಯ ತುಂಬಿ ಹೋಗಿದ್ದರು. ಅದೇ ಧೈರ್ಯಲ್ಲೇ ನಾನು ಕೂಡ ಇದ್ದೆ. ಕೆಲವೊಂದು ಸನ್ನಿವೇಶ ನನಗೆ ಕಂಡು ಬಂತು. ನನ್ನ ಈಗೇನೋ ಮಗಳು ಇದ್ಲು, ಅವಳ ತಾಯಿ ಹತ್ರ ಮೊನ್ನೆ ದಿವಸ 5ನೇ ದಿವಸ ಒಂದು ಕಾರ್ಯಕ್ರಮದಲ್ಲಿ ಅವರು ಕೂಡ ಸಂತಾಪ ಸೂಚನೆ ಹೇಳುವಂಥ ನೆಪದಲ್ಲಿ ನಮ್ಮ ಮನೆಯವರ ಹತ್ರ ಆ ಬೆಡ್ರೂಮ್ನಲ್ಲಿ ಹೋಗಿ ವಿಡಿಯೋ ಮಾಡಿಕೊಂಡು ಚಿತ್ರೀಕರಣೆ ಮಾಡಿಕೊಂಡು ಹೋಗಿದ್ದು ಕಂಡು ಬಂತು. ನಾವು ಮನೆಯಲ್ಲೇ ಕುಟುಂಬದಲ್ಲಿ ಪ್ರತಿ ದಿವಸ ಏನಾದರೂ ಘಟನೆಗಳಾದರೆ ಈಗ ನಾವು ಎಚ್ಚೆತ್ತುಕೊಂಡು ರಾತ್ರಿ ಒಂದು ಸ್ವಲ್ಪ ಡಿಸ್ಕಷನ್ ಮಾಡ್ತಾಯಿದ್ದೇವೆ. ಅದರಿಂದ ನನಗೆ ಕೂಡ ನನ್ನ ಮನೆತನದ ಪರವಾಗಿ ನನಗೆ ಮಾಹಿತಿಯನ್ನು ಬಂತು. ಅದರ ಜೊತೆಗೆ ನನ್ನ ಕಾಲನಿ ಇರ್ತಕ್ಕಂಥ ಬಿಡ್ನಾಳ್ ಗ್ರಾಮದ ಬಸವನಗರದಲ್ಲಿ ಇರ್ತಕ್ಕಂಥ ಗುರು ಹಿರಿಯರು ಈ ಒಂದು ವ್ಯಕ್ತಿಯ ಚಿತ್ರವನ್ನು ನೋಡಿ ಇಲ್ಲಿ ಸಂಚಾರ ಮಾಡ್ತಿದ್ದ ಅನ್ನೋ ಮಾತು ಕೊಟ್ಟರು. ಇಲ್ಲಿ ಅನೇಕ ದಿವಸಗಳಿಂದ ಸಂಚು ಹಾಕ್ಕೊಂಡು ಕೂತಿದ್ದ, ಇವನೇ ಅಂತ ಗೊತ್ತಾಗಿಲ್ಲ ಅನ್ನುವನ್ನ ಮಾಹಿತಿ ಕೊಟ್ಟರು. ಈ ಒಂದು ನಾವು ಇಲ್ಲಿ ಸುರಕ್ಷಿತವಾಗಿ ಇಲ್ಲಿ ಬಿಡ್ನಾಳ್ ಗ್ರಾಮದಾಗಿದ್ದೀವಿ. ಯಾರೋ ಅನಾನುವಾಗಿ ಅಡ್ಡಾಡಿದ್ರು ಕೂಡ ಮೊದಲಾದರೂ ಜಾಗೃತಿ ವಹಿಸ್ತಿದ್ವಿ ನಾವು. ಅಂಥ ಅವರಿಗೂ ಕೂಡ ಈಗ ಇದು ಹತ್ಯೆ ಆದ ನಂತರ ಅವರಿಗೂ ಕೂಡ ಕೆಟ್ಟ ಅನಿಸಿದ್ವಿ. ಈಗ ನನಗೆ ಗಮನಕ್ಕೆ ತಂದರು. ನಾನು ಪೊಲೀಸ್ ಇಲಾಖೆಗೆ ನಿನ್ನೆ ಎದ್ದ ತಕ್ಷಣ ನಾನು ಬೆಂಡಿಗೆರೆ ಪೊಲೀಸ್ ಠಾಣೆ ಅಧಿಕಾರಿಗಳಿಗೆ ತಂದೆ, ನಮ್ಮ ಎಸ್ ಬಿ ಡ್ಯೂಟಿಗಳಿದೆ, ಇಮಿಡಿಯೇಟ್ಲಿ ಅವ್ರು ರಾತ್ರಿ ನಂಗೆ ಸೆಕ್ಯೂರಿಟಿ ಕೊಟ್ಟರು. ಇವತ್ತು ಬೆಳಗ್ಗೆ ಮುಖ್ಯಮಂತ್ರಿಗಳು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಅವ್ರ ಗಮನಕ್ಕೆ ತಂದು ಅವರು ಆದೇಶ ಮಾಡಿಸ್ಕೋಬೇಕಂತ ನಮ್ಮ ಮನೆತನದಲ್ಲಿ ಅದೊಂದು ಬೇಡಿಕೆ ಇಟ್ಕೊಂಡು ನಾವು ಕೂತಿದ್ವಿ.